ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಂದ ಅವರು ಪ್ರಿಯಾ ನೌಟಂಕಿ ಆಟಕ್ಕೆ ನಿಜಕ್ಕೂ ಕೂಡ ಬಲಿಪಶು ಆಗ್ತಿದ್ದಾರೆ. ಯಾಕಂದರೆ ಇಲ್ಲಿ ಪ್ರಿಯಾ ಅಮ್ಮುಗೆ ಇರಿಟೇಟ್ ಮಾಡ್ತಾಳೆ. ಬಟ್ ಇಲ್ಲಿ ಅಮ್ಮನ ನಿಜವಾಗ್ಲೂ ಕೂಡ ಅಪರಾಧಿ ಸ್ಥಾನದಲ್ಲೇ ನಿಂತ್ಕೋಬೇಕಾಗತ್ತೆ. ಪ್ರಿಯಾ ನಾಟಕಕ್ಕೆ ಮರುಳಾಗಿ ಬಿಡ್ತಾರೆ ನಂದ ಅವರು. ಅದೇ ಕಾರಣಕ್ಕೆ ಅಮ್ಮು ಮೇಲೆ ರೇಗ್ತಾರೆ. ಜೊತೆಗೆ ಗಿರೀಶ್ ಅವ್ರ ಮುಂದೆ ಇವಳ ಗಂಡಂಗೂ ಕೂಡ ಬಿಟ್ಟಿಯಾಗಿ ಊಟ ಆಗ್ತದೆ, ಜೊತೆಗೆ ಅವನ ಹೆಂಡತಿಗೂ ಕೂಡ ನಾನು ಊಟ ಆಗ್ತಾ ಇದ್ದೀನಿ ಅಂತ ಹೇಳಿಬಿಡ್ತಾರೆ. ಇದರಿಂದಾಗಿ ವಲ್ಲಭಂಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಅಮ್ಮು ತನ್ನ ಹೆಂಡತಿ ನನ್ನನ್ನು ನಂಬಿ ಬಂದಿದ್ದಾಳೆ, ಅವಳಿಗೆ ಅಪ್ಪ ಈ ರೀತಿ ಮಾತಾಡ್ಬಿಟ್ರಲ್ಲ, ನನಗೆ ಹೇಗೋ ಮಾತಾಡಲಿ, ಆದರೆ ಅಮ್ಮುಗೆ ಈ ರೀತಿ ಮಾತಾಡಿದ್ರಲ್ಲ ಅಂದರೆ ತುಂಬ ನೊಂದ್ಕೋತಾರೆ ವಲ್ಲಭ. ಅದೇ ಕಾರಣಕ್ಕೆ ಮನೆಯವ್ರಿಗೆಲ್ಲರೂ ಕೂಡ ಸೇರಿರಬೇಕಿದ್ರೆ ಅಲ್ಲಿಗೆ ವಲ್ಲಭ ಬರ್ತಾರೆ. ಇದರ ನಡುವೆ ಮೀನಾ ತಾನು ಬೆಂಗಳೂರಿಗೆ ಹೋಗಬೇಕು ಅನ್ನೋ ವಿಷಯವನ್ನು ನಂದವ್ರ ಹತ್ರ ಹೇಳ್ತಿರ್ತಾರೆ. ಆಗ ನಂದವರು ಏನು ಮಾವಿನ ನೀನು ಒಬ್ಬಳೇ ಬೆಂಗಳೂರಿಗೆ ಹೋಗ್ತಾ ಇದೆಯಾ, ನಿನ್ನ ಜೊತೆಗೆ ಯಾರು ಬರ್ತಿಲ್ವಾ ಅಂತ ಕೇಳಿದಾಗ ಇಲ್ಲಿ ಕೇಶವ ನಾನು ಕೂಡ ಹೋಗ್ತೀನಿ ಅಂತ ಅಪ್ಪನ ಪರ್ಮಿಷನ್ ತಗೋಬೇಕು ಅಂತ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಅಲ್ಲಿಗೆ ವಲ್ಲಭ ಎಂಟ್ರಿ ಕೊಡ್ತಾರೆ. ತಗೊಳ್ಳಿ ಅಪ್ಪ 6,500 ದುಡ್ಡಿದೆ ಅಂತ ಹೇಳ್ತಾರೆ. ಯಾಕೆ ಒಂದು ದುಡ್ಡು ಕೊಡಲಿಲ್ಲ ಅಂದರೆ ನನಗೆ ಸಂಸಾರ ನಡೆಸೋದಕ್ಕೆ ಬರುವುದಿಲ್ವಾ ಅಂತ ನಂದ ಅವರು ರೊಚ್ಚಿಗೆದ್ದಾರೆ. ಅದು ಹಾಗಲ್ಲ ಅಪ್ಪ, ತಿಂಗಳಿಗೆ ನನ್ನ ಮತ್ತು ನನ್ನ ಹೆಂಡತಿ ಖರ್ಚಿಗೆ ಇದು ತಗೊಳ್ಳಿ 6,500, ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ ನಾನು ಕೊಡ್ತೀನಿ ಅಂದಾಗ ಈ ಕಡೆ ಗಿರಿಜಾ ಅವರು ಶಾಕ್ ಆಗ್ತಿದ್ದಾರೆ. ತದನಂತರ ಇಲ್ಲಿ ನಂದವರು ಪ್ರಿಯಾ ಇಬ್ಬರು ಖರ್ಚು ಎಷ್ಟಾಗುತ್ತೆ ತಿಂಗಳಿಗೆ ಅನ್ನೋದನ್ನ ಲೆಕ್ಕ ಹಾಕಮ್ಮ, ಅಂದಾಜಿನ ಪ್ರಕಾರ ಅಂದಾಗ ಒಂದು 8,500 ಆಗ್ಬೋದು ಮಾವ ಅಂತ ಪ್ರಿಯಾ ಹೇಳಿದ ತಕ್ಷಣ ಹಾಗಿದ್ರೆ ಇದಕ್ಕೆ ಇನ್ನೂ ಕೂಡ 2,000 ಸೇರಿಸ್ಕೊಡು ಅಂತ ಹೇಳು ಗಿರಿಜಾ ಅಂತ ಹೇಳಿ ನಂದವರು ಹೇಳ್ತಾರೆ. ನಂದವರ ಈ ನಡವಳಿಕೆ ನಿಜಕ್ಕೂ ಎಲ್ರಿಗೂ ಶಾಕ್ ತರಿಸುತ್ತೆ. ಹಾಗಿದ್ರೆ ಇದರಿಂದ ಬೇಸತ್ತಂತ ವಲ್ಲಭ ತನ್ನ ಹೆಂಡತಿ ಅಮ್ಮನ ಕರ್ಕೊಂಡು ಮನೆಯಿಂದ ಹೊರಟೆ ಹೋಗ್ಬಿಡ್ತಾನೆ. ಏನಾಗತ್ತ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.